ಕೇವಲ ತರ್ಕದ ಸ್ಪಷ್ಟೀಕರಣ ಅಲ್ಲ ಅಲ್ಲ. ಅದು ಕೇವಲ ತರ್ಕದ ನಿಯಮಗಳು ಜಾಗ್ರತ್ ಪ್ರಧಾನವಾಗಿರುತ್ತದೆ. ಹೆಡ್ಡಿಂಗು ಕೇವಲ ತರ್ಕದ ನಿಯಮಗಳು ಜಾಗ್ರತ್ ಪ್ರಧಾನವಾಗಿರುತ್ತದೆ. ತರ್ಕವು ಹೀಗೇಕೆ ತಪ್ಪಾಗುತ್ತದೆ? ತರ್ಕಶಾಸ್ತ್ರದವರು ಮಾಡಿಕೊಂಡಿರುವ ನಿಯಮಗಳು ತಪ್ಪೆ ಎಂದು ನೀವು ಕೇಳಬಹುದು. ಅವರು ಎಚ್ಚರದ ಅವಸ್ಥೆಯನ್ನು ಪ್ರಧಾನ ಮಾಡಿಕೊಂಡು ವಸ್ತುಸ್ಥಿತಿಯನ್ನು ನಿಶ್ಚಯಿಸಿರುತ್ತಾರೆ. ಆದ್ದರಿಂದ ಅವರು ಮಾಡಿಕೊಂಡಿರುವ ನಿಯಮಗಳು ಎಚ್ಚರದ ಅವಸ್ಥೆಗೆ ಮಾತ್ರ ಹೊಂದುತ್ತದೆ. ಎಚ್ಚರ, ಕನಸು, ನಿದ್ರೆ ಎಂಬ 3 ಅವಸ್ಥೆಗಳ ಅನುಭವವನ್ನು ತೆಗೆದುಕೊಂಡರೆ ಪೂರ್ಣಾನುಭವವಾಗುವುದು. ವಿಚಾರ ಮಾಡ್ಬೇಕು. ಬರೀ ಎಚ್ಚರದಿಂದ ಮಾತ್ರ ವಿಚಾರ ಮಾಡ್ತೀನಿ, ಒಂದೊಂದು ಅವಸ್ಥೆಯನ್ನೇ ಮಾಡಿ ಎಚ್ಚರದ ಕಣ್ಣಿನಿಂದ ನಿದ್ದೆ ಕನಸನ್ನು ನೋಡ್ತೀನಿ ಅಂದ್ರೆ ಪೂರ್ಣಾನುಭವ ಆಗಲ್ಲ. 3 ವಿಚಾರ ಮಾಡ್ಬೇಕು, ನಿಷ್ಪಕ್ಷಪಾತವಾಗಿ ವಿಚಾರ ಮಾಡ್ಬೇಕು. ಅದಕ್ಕೆ ಅನುಸಾರವಾದ ತರ್ಕವೇ ಪೂರ್ಣಾನುಭವವಾಗುವುದು. ಪರಮಾರ್ಥ ನಿಶ್ಚಯಕ್ಕೆ ಪೂರ್ಣಾನುಭವಾನುಸಾರಿಯಾದ ತರ್ಕವೇ ಬೇಕಾಗುತ್ತದೆ. ಈ 2 ಅನುಭವಗಳನ್ನು ವಿಂಗಡಿಸಿ ಹೇಳುವ ಸ್ಪಷ್ಟವಾದ ಭಾಷ್ಯವಾಕ್ಯವು ಇಲ್ಲದಿರಬಹುದು. ಆದರೆ ಲಕ್ಷಣದಿಂದ ಹೇಳ್ಬೋದು, ಸ್ಪಷ್ಟವಾಗಿ ಹೀಗೆ ಹೇಳ್ತಾರೆ ಭಾಷ್ಯವಾಕ್ಯ ಇಲ್ಲದೆ ಇರಬಹುದು. ಆದರೆ ಅವರು ತತ್ವವನ್ನು ಈ ಅನುಭವದ ಆಧಾರದಿಂದಲೇ ನಿಶ್ಚಯಿಸಿರುತ್ತಾರೆಂಬುದು ನಿಶ್ಚಯ. ತಾರ್ಕಿಕವಾದಿಗಳ ಮತವನ್ನು ಖಂಡಿಸುವಾಗ ಏವಂ ಲೋಕೆ ದೃಷ್ಟತ್ವಾತ್, ಹೀಗೆ ಲೋಕದಲ್ಲಿ ಕಂಡಿರುತ್ತದೆ ಎಂದು ಭಾಷ್ಯಕಾರರು ಆಗಾಗ್ಗೆ ಹೇಳಿರುತ್ತಾರೆ. ಅಲ್ಲೆಲ್ಲ ದೇವಲೋಕವೆಂದರೆ ಜಾಗ್ರಲೋಕ. ತಾರ್ಕಿಕರಿಗೆ ಆ ಲೋಕದ ನಿಯಮಗಳೇ ಬೇಕಾದ್ದರಿಂದ ಅದನ್ನು ಅನುಸರಿಸಿಯೇ ಅವರ ಮತವನ್ನು ಆಚಾರ್ಯರು ಖಂಡಿಸಿರುತ್ತಾರೆ. ಆತ್ಮಾನುಭವ. ಈಗ ಇನ್ನೊಂದು ವಿಷಯ. ಇಲ್ಲಿಯವರೆಗಿನ ವಿಚಾರದಲ್ಲಿ ಶ್ರುತ್ಯನು ಗೃಹೀತವಾದ ತರ್ಕವನ್ನು, ಪೂರ್ಣಾನುಭವಕ್ಕೆ ವಿರುದ್ಧವಲ್ಲದ ತರ್ಕವನ್ನು, ಅದಕ್ಕೆ ಹೊಂದುಗೆಯಾಗಿರುವ ಲೌಕಿಕ ತರ್ಕಗಳೊಡನೆ ಪರಮಾರ್ಥ ನಿರ್ಣಯಕ್ಕೆ ಉಪಯೋಗಿಸಬೇಕು ಎಂದಾಯಿತಷ್ಟೇ. ಈ ವಿಷಯಕ್ಕೆ ಆಚಾರ್ಯರು ಬರೆದಿರುವ ವಾಕ್ಯವು ಹೀಗಿದೆ: ಶ್ರುತ್ಯನುಗೃಹೀತ ಹಿ ಅತ್ರ ತರ್ಕಃ ಅನುಭವಾಂಗತ್ವೇನ ಆಶ್ರೀಯತೆ. ಶ್ರುತ್ಯನುಗೃಹೀತವಾದ ತರ್ಕವನ್ನೇ ಈ ಜಿಜ್ಞಾಸೆಯಲ್ಲಿ ಅನುಭವಾಂಗವೆಂದು ಆಶ್ರಯಿಸಿರುತ್ತದೆ ಎಂಬುದು ವಾಕ್ಯದ ಅರ್ಥ. ಇಲ್ಲಿ ಒಂದು ಪ್ರಶ್ನೆ ಏಳುತ್ತದೆ: ತರ್ಕವನ್ನು ಅನುಭವಕ್ಕೆ ಅಂಗವಾಗಿ ಉಪಯೋಗಿಸಬೇಕು ಎಂಬುದು ಭಾಷ್ಯಕಾರರ ಅಭಿಪ್ರಾಯವೆಂಬುದು ಸ್ಪಷ್ಟ. ಆದರೆ ನೀವು ಅನುಭವಾನುಸಾರಿಯಾದ ತರ್ಕವನ್ನು ಉಪಯೋಗಿಸಬೇಕೆಂದು ಹೇಳುತ್ತಿರುವಿರಲ್ಲ. ಈ 2 ಮತಗಳಿಗೂ ಹೇಗೆ ಏಕವಾಕ್ಯತೆಯನ್ನು ಮಾಡಿಕೊಳ್ಳಬೇಕು? ಇದಕ್ಕೆ ಉತ್ತರವೇನೆಂದರೆ, ನಾವು ಈವರೆಗೆ ವರ್ಣಿಸಿರುವುದು ವಿಚಾರಕ್ಕೆ ವಿಷಯವನ್ನು ಒದಗಿಸುವ ಅನುಭವ. ಈ ವಿಚಾರದ ಫಲವಾಗಿ ಉಂಟಾಗುವ ಅನುಭವವು ಅವಗತಿ ಎಂಬ ಹೆಸರಿನಿಂದ ಪ್ರಸಿದ್ಧ ರೂಪವಾಗಿರುವ ಫಲರೂಪವಾದ ಆತ್ಮಾನುಭವ. ಅವಗತಿ ಎಂದರೇನೆಂಬುದನ್ನು ತಿಳಿಸುವುದು ಕಷ್ಟ. ನಿಜವಾಗಿ ಅದು ಶುದ್ಧಾತ್ಮ ಸ್ವರೂಪವೇ ಆಗಿರುತ್ತದೆ. ಅವಗತಿಯಿಂದ ಶುದ್ಧಾತ್ಮ ಸ್ವರೂಪವೇ ಅವಗತಿ. ಅವಗತಿ ಗೊತ್ತಾಯ್ತು, ಫಲರೂಪವಾಗಿ ಆಗುತ್ತಲ್ಲ ಅನುಭವ, ಅದೇ ಶುದ್ಧಾತ್ಮ ಸ್ವರೂಪವೇ ಅವಗತಿ. ಆತ್ಮಾನುಭವ ಎಂಬುದು ಆತ್ಮನನ್ನು ಅನುಭವಿಸುವುದಲ್ಲ. ಆತ್ಮೈವ ಅನುಭವ, ಆತ್ಮ ಸ್ವರೂಪವಾಗಿಯೇ ಇರುವ ಅನುಭವವದು. ಆದ್ದರಿಂದ ಅದರ ಸ್ವರೂಪವು ಲೋಕದ ಜನರಿಗೆ ತಿಳಿದಿರುವುದಿಲ್ಲ. ಅದು ಆತ್ಮಜ್ಞಾನಿಗಳಿಗೆ ತಿಳಿಯತಕ್ಕದ್ದು. ಆದರೂ ಆಚಾರ್ಯರು ಸಾಮಾನ್ಯರಿಗೂ ಇದರ ಕಲ್ಪನೆಯು ಬರಲೆಂದು ಒಂದು ಉಪದೇಶವನ್ನು ಮಾಡಿರುತ್ತಾರೆ. ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ವಿಷಯವನ್ನು ನಾವು ಅರಿಯುವಾಗ ನಮಗೆ ಇಂಥ ವಸ್ತುವಿನ ಅರಿವು ಆಯಿತು ಎನ್ನುತ್ತೇವಷ್ಟೆ. ಆಗ ಅಂತಃಕರಣದಲ್ಲಿ ಘಟಾಕಾರವಾದ ಪ್ರತ್ಯಯ ಉಂಟಾಗಿರುತ್ತದೆ. ಪ್ರತ್ಯಯದ ಅವಸಾನದಲ್ಲಿ ಆತ್ಮನು ಫಲರೂಪವಾದ ಅರಿವಿನಂತೆ ಕಾಣಿಸಿಕೊಳ್ಳುತ್ತಾನೆ. ಮೋಡವು
ಅತ್ತ ಸರಿಯಲು ಚಂದ್ರನು ಕಾಣಿಸಿದನು ಎನ್ನುತ್ತೇವಲ್ಲವೇ? ಹಾಗೆಯೇ ನಿತ್ಯ ಚೈತನ್ಯ ಸ್ವರೂಪನಾದ ಆತ್ಮನು ಪ್ರತಿಯೊಂದು ವಿಷಯದ ಅರಿವು ಆಗುವಾಗಲೂ ಫಲರೂಪದಿಂದ ಕಾಣಿಸಿಕೊಳ್ಳುತ್ತಾನೆ. ಅನುಭವ ವಿಶ್ಲೇಷಣೆ. ಈ ವಿವರವು ಉಪದೇಶ ಸಾಹಸ್ರಿಯ ಅವಗತಿ ಪ್ರಕರಣದಲ್ಲಿರುತ್ತದೆ. ಸುರೇಶ್ವರಾಚಾರ್ಯರು ವಾರ್ತಿಕದಲ್ಲಿ ಪರಾಗರ್ಥ ಪ್ರಮೇಯೇಷು ಯಾ ಫಲತ್ವೇನ ಸಮ್ಮತ ಸಂವಿತ್ ಶೈವೇಹಮೇಯೋರ್ಥೋ ವೇದಾಂತೋಕ್ತಿ ಪ್ರಮಾಣತಃ ಎಂದು ಇದನ್ನೇ ಸಂಗ್ರಹಿಸಿ ಹೇಳುತ್ತಾರೆ. ಹೊರಗಿನ ವಿಷಯಗಳನ್ನು ತಿಳಿಸುವ ಪ್ರಮಾಣಗಳಿಗೆ ಫಲವಾಗಿ ತೋರುವ ಅರಿವೇ ವೇದಾಂತ ವಾಕ್ಯ ಪ್ರಮಾಣಕ್ಕೆ ಪ್ರಮೇಯವಾಗಿರುತ್ತದೆ ಎಂಬುದು ವಾರ್ತಿಕಾರ್ಥ. ಉಪಸಂಹಾರ: ಇದುವರೆಗೂ ಹೇಳಿರುವ ವಿಷಯವನ್ನು ಸ್ವಲ್ಪದರಲ್ಲಿ ತಿಳಿಸಿದರೆ ಇಷ್ಟಾಗುವುದು. ವೇದಾಂತದಲ್ಲಿ ಇಂದ್ರಿಯಾನುಭವ, ಮಾನಸಾನುಭವ ಇವೆರಡೇ ಅಲ್ಲದೆ ಸಾಕ್ಷ್ಯಾನುಭವವೆಂಬ ಮೂರನೆಯದೊಂದು ಅನುಭವವನ್ನು ಒಪ್ಪಿರುತ್ತದೆ. ಆ ಅನುಭವವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಇರುವುದಾಗಿದೆ. ಇದನ್ನು ಅನುಸರಿಸಿಕೊಂಡು ಮಾಡಿದ ತರ್ಕದಿಂದ ಆತ್ಮನಿಶ್ಚಯವಾಗುತ್ತದೆ. ಶ್ರವಣ ಮನನಗಳಿಂದಾಗುವ ಫಲರೂಪವಾದ ಆತ್ಮ ಸ್ವರೂಪದ ಅನುಭವ ಉಂಟಾಗುತ್ತದೆ. ಅದನ್ನು ಅವಗತಿ ಎಂದೂ ಕರೆಯುತ್ತಾರೆ. ಲೋಕದಲ್ಲಿ ಘಟಾದಿ ಜ್ಞಾನ ಉಂಟಾಗುವಾಗಲೂ ನಿಜವಾಗಿ ಈ ಅವಗತಿಯೇ ಕೊನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ್ರತಿಬಂಧವು ಕಳೆದು ಹೋದ ಕೂಡಲೇ ಅದು ಕಾಣಿಸಿಕೊಳ್ಳುತ್ತದೆ. ಅದನ್ನೇ ಪ್ರಮಿತಿಯುಂಟಾಯಿತು ಎಂದು ವ್ಯವಹರಿಸುತ್ತಾರೆ. ಆತ್ಮಾನುಭವ ಉಂಟಾಯಿತು ಎಂಬುದರ ಅರ್ಥವೇನೆಂದರೆ, ಮೊದಲು ಸಾಮಾನ್ಯ ರೂಪದಿಂದ ನಾನು ಎಂದು ಗೊತ್ತಾಗಿದ್ದ ಆತ್ಮನು ಶಾಸ್ತ್ರೋಕ್ತ ರೀತಿಯಿಂದ ಕೂಟಸ್ಥ ಚೈತನ್ಯನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನು ಎಂದು ಅರಿವಾಗುವುದು. ಆಗ ನಾನು ಪ್ರಮಾತೃವಲ್ಲ, ಕರ್ತೃಭೋಕ್ತೃವಲ್ಲ ಎಂಬ ನಿಶ್ಚಯವಾಗುವುದು. ಈ ಅನುಭವವು ಯಾವುದೋ ಒಂದು ಅವಸ್ಥೆಯಲ್ಲಿ ಉಂಟಾಗುವುದಿಲ್ಲ. ಹಾಗಿದ್ದರೆ ತತ್ವಮಸಿ ಅದೇ ನೀನಾಗಿರುವೆ, ನಿತ್ಯವೂ ಆತ್ಮನು ಅಸಂಸಾರಿಯೇ ಎಂದು ಹೇಳುವ ವಾಕ್ಯಕ್ಕೆ ಅಪ್ರಾಮಾಣ್ಯವೂ ಬಂದೀತು. ಜ್ಞಾನಿಗಳಿಗೆ ಇಂಥ ನಿತ್ಯ ಸಂಸಾರಿತ್ವ ಸ್ವರೂಪದ ಅರಿವು ಅವರು ಆತ್ಮನೆಂದು ಹೇಳುವ ವಾಕು ಅವರ ದೃಷ್ಟಿಯಿಂದ ಆತ್ಮನೇ ಆಗಿರುತ್ತದೆ. ವ್ಯವಹಾರ ದೃಷ್ಟಿಯಿಂದ ಅಜ್ಞಾನವೂ ಹೋಗಿ ಜ್ಞಾನವೂ ಬಂದಿರುತ್ತದೆ. ಪರಮಾರ್ಥ ದೃಷ್ಟಿಯಿಂದ ಎಲ್ಲವೂ ಯಾವಾಗಲೂ ಆತ್ಮನೇ. ಇದನ್ನು ಮನಗಾಣುವುದೇ ಆತ್ಮಜ್ಞಾನ. ಓದ್ತೀರಾ? ಬ್ರಹ್ಮಾತ್ಮಾನುಭವಕ್ಕೆ ಉಪಾಯಗಳು. ಬ್ರಹ್ಮಾತ್ಮಾನುಭವಕ್ಕೆ ಉಪಾಯಗಳು. ಬ್ರಹ್ಮಾತ್ಮಾನುಭವವೆಂದರೇನು? ನಮ್ಮಗಳೆಲ್ಲರ ಆತ್ಮನು ಒಬ್ಬನೇ. ಅವನನ್ನು ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮವೆನ್ನುವರು. ಅದ್ವಿತೀಯವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾದ ಬ್ರಹ್ಮವೇ ನಮ್ಮಗಳ ಆತ್ಮನು ಎಂದು ನಿಶ್ಚಯ ರೂಪವಾದ ಅನುಭವವನ್ನು ಬ್ರಹ್ಮಾತ್ಮಾನುಭವ ಎಂದು ಕರೆಯೋಣ. ಈ ಬ್ರಹ್ಮಾತ್ಮಾನುಭವಕ್ಕೆ ಶ್ರುತಿಯೇ ಸಾಧನ. ಶ್ರುತಿಯು ಆಗಮ ರೂಪವಾಗಿಯೂ ತರ್ಕರೂಪವಾಗಿಯೂ ಜಿಜ್ಞಾಸುಗಳಿಗೆ ಉಪದೇಶ ಮಾಡುತ್ತದೆ. ಶ್ರುತ್ಯನುಗೃಹೀತವಾದ ಈ ತರ್ಕವು ಅನುಭವಸಾರಿಯಾಗಿರುತ್ತದೆ. ಇಲ್ಲಿ ಅನುಭವವೆಂದರೆ ಇಂದ್ರಿಯಗಳಿಂದಾಗುವ ಪ್ರತ್ಯಕ್ಷ ಅನುಭವ, ಮನಸ್ಸಿನಿಂದಾಗುವ ಸುಖ ದುಃಖಾದಿಗಳ ಅನುಭವ ಇವೆರಡಕ್ಕಿಂತಲೂ ಬೇರೆಯದಾಗಿರುತ್ತದೆ. ಅದನ್ನು ಸಾಕ್ಷ್ಯಾನುಭವ ಎಂಬ ಹೆಸರಿನಿಂದ ನಾನು ಕರೆದಿರುತ್ತೇನೆ. ವಾಕ್ಯಜ್ಞಾನಾಭ್ಯಾಸವು ಅನುಭವಕ್ಕೆ ಬೇಕೆಂಬ ಮತ. ಬ್ರಹ್ಮಾತ್ಮಾನುಭವ ಅಥವಾ ಆತ್ಮಾವಗತಿ ಎಂಬುದಕ್ಕೆ ಶ್ರುತಿಯ ಉಪದೇಶ ರೂಪವಾದ ವಾಕ್ಯವೇ ಸಾಧನವು ಎಂಬುದು ಶಂಕರ ಭಗವತ್ಪಾದರ ಮತವು. ಆದರೆ ಆಚಾರ್ಯರ ಕಾಲಕ್ಕಿಂತ ಹಿಂದೆ ಅನೇಕ ವೇದಾಂತಿಗಳು ವೇದಾಂತ ವಾಕ್ಯದ ಉಪದೇಶ ಮಾತ್ರದಿಂದ
ಎಂದಿಗೂ ಆತ್ಮಾನುಭವವು ಉಂಟಾಗಲಾರದು ಎಂದು ಬೋಧಿಸುತ್ತಿದ್ದರು. ಆಚಾರ್ಯರಿಂದ ಈಚೆಗೂ ಈ ನಂಬಿಕೆಯು ಹಲವು ವೇದಾಂತಿಗಳಲ್ಲಿ ಅಂಟಿಕೊಂಡೇ ಬಂದಿರುತ್ತದೆ. ವಾಕ್ಯ ಜ್ಞಾನವಾದ ಮೇಲೂ ಅದರ ಅಭ್ಯಾಸವು ಅವಶ್ಯ. ಸಂಗೀತದಲ್ಲಿ ಅಭ್ಯಾಸದಿಂದ ಷಡ್ಜಾದಿ ಸ್ವರಗಳ ಸಾಕ್ಷಾತ್ಕಾರವು ಹೇಗೆ ಆಗುತ್ತದೆಯೋ ಹಾಗೆಯೇ ಇಲ್ಲಿಯೂ ವಾಕ್ಯ ಜ್ಞಾನದ ಅಭ್ಯಾಸದಿಂದ ಆತ್ಮ ಸಾಕ್ಷಾತ್ಕಾರ ರೂಪವಾದ ಅನುಭವವು ಉಂಟಾಗುತ್ತದೆ ಎಂಬುದು ಅವರ ಮತ. ಭೌಮತಿಕಾರ ಹೇಳೋದು ವಿಜ್ಞಾನ ಪ್ರಜ್ಞಾನುಕೃತ ಅರಿತುಕೊಂಡು ಪ್ರಜ್ಞೆಯನ್ನು ಮಾಡಿಕೊಳ್ಳಬೇಕು ಎಂಬ ಶ್ರುತಿಯು ವಿಜ್ಞಾನವೆಂಬುದು ವಾಕ್ಯ ಜ್ಞಾನ, ಪ್ರಜ್ಞೆ ಎಂಬುದು ಸಾಕ್ಷಾತ್ಕಾರ ಜ್ಞಾನ ಎಂದು ವಾಕ್ಯ ಜ್ಞಾನಕ್ಕೂ ಸಾಕ್ಷಾತ್ಕಾರ ಜ್ಞಾನಕ್ಕೂ ಭೇದವಿದೆ ಎಂಬುದಕ್ಕೆ ಶ್ರುತಿಯ ಆಧಾರವನ್ನು ಅವರು ಕಲ್ಪಿಸಿರುತ್ತಾರೆ. ಹೀಗೆ ವೇದಾಂತಿಗಳು ಬೇರೊಂದು ಪ್ರಕ್ರಿಯೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಕಾರಣವೇನೆಂದರೆ ಅದ್ವೈತಿಗಳಲ್ಲಿಯೂ ಮತಭೇದವಿದೆ. ಅವರುಗಳಿಗೂ ವೇದಾಂತ ಶ್ರವಣದಿಂದ ಬ್ರಹ್ಮಾತ್ಮಾವಗತಿಯು ಉಂಟಾಗಿರುವುದಿಲ್ಲ. ವೇದಾಂತ ವಾಕ್ಯದಿಂದಲೇ ಅದ್ವೈತ ಜ್ಞಾನವು ಉಂಟಾಗಬಹುದಾಗಿದ್ದರೆ ಅದ್ವೈತಿಗಳಿಗಾದರೂ ಆಗಬೇಕಾಗಿತ್ತಲ್ಲವೇ ಎಂದು ಬೇರೆಯ ಸಿದ್ಧಾಂತದವರು ಆಕ್ಷೇಪಿಸುತ್ತಾರೆ. ಆ ಆಕ್ಷೇಪಕ್ಕೆ ಸಾಕ್ಷಾತ್ಕಾರವಾದದಲ್ಲಿ ಪರಿಹಾರವೂ ದೊರಕಿರುತ್ತದೆ. ಬರಿಯ ವಾಕ್ಯ ಜ್ಞಾನದಿಂದ ಆತ್ಮಾನುಭವ ಉಂಟಾಗಲಾರದು. ಅದಕ್ಕೆ ವಾಕ್ಯ ಜ್ಞಾನದ ಅಭ್ಯಾಸದಿಂದ ಅಥವಾ ಮತ್ತೆ ಯಾವುದಾದರೊಂದು ಸಾಧನದಿಂದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದು ಅವಶ್ಯ ಎಂಬುದೇ ಆಕ್ಷೇಪಕ್ಕೆ ಪರಿಹಾರ. ಆದ್ದರಿಂದ ವಾಕ್ಯ ಜ್ಞಾನ ಮಾತ್ರವೇ ಸಾಲದು ಎಂಬುದು ಈ ವೇದಾಂತೇಕದೇಶಿಗಳ ಅಭಿಪ್ರಾಯ. ವೇದಾಂತೇಕದೇಶಿಗಳು ಶಂಕರಾಚಾರ್ಯರೆಲ್ಲ ಹೇಳೋದು ಇದು ಭಾಮತಿ ಇದು ಬ್ರಹ್ಮಸಿದ್ಧಿಕಾರ ಎಲ್ಲ ಹಾಗೆ ಹೇಳ್ತಾರೆ ನಮ್ಮ ಸಿದ್ಧಿಕಾರರು. ಅದು ಆಚಾರ್ಯ ಸಿದ್ಧಾಂತ ಏನು? ಮೀನಮ್ಮ ಓದ್ತಾರೆ. ಮೀನಮ್ಮ ಸ್ವಲ್ಪ ಓದ್ತಾರಮ್ಮ, ಓದಿಮ್ಮ ಮೀನಮ್ಮ. ಆಚಾರ್ಯರ ಸಿದ್ಧಾಂತ. ಆದರೆ ಈ ಅಭಿಪ್ರಾಯಕ್ಕೆ ಶಂಕರಾಚಾರ್ಯರ ಗ್ರಂಥಗಳಲ್ಲಿ ಆಧಾರವು ಸಿಕ್ಕುವುದಿಲ್ಲ. ಇದಕ್ಕೆ ಬದಲಾಗಿ ವೇದಾಂತ ವಾಕ್ಯದ ಉಪದೇಶದಿಂದಲೇ ಜ್ಞಾನವು ಉಂಟಾಗಬಹುದು ಎಂಬ ಸ್ಪಷ್ಟೋಕ್ತಿಯೇ ಕಂಡುಬರುತ್ತದೆ. ಉದಾಹರಣೆಗೆ ಉಪದೇಶ ಸಾಹಸ್ರಿಯಲ್ಲಿ ಈ ಶ್ಲೋಕವಿದೆ: ಸದೇವೇತ್ಯಾದಿ ವಾಕ್ಯೇಭ್ಯ ಪ್ರಮಾ ಸ್ಫುಟತರ ಭವೇತ್ ದಶಮಸ್ತಮಸಿ ತಸ್ಮಾತ್ ಯಥೈವಂ ಪ್ರತ್ಯಗಾತ್ಮನಿ. 10ನೆಯವನು ನೀನು ಎಂಬ ವಾಕ್ಯದಿಂದ ತನ್ನನ್ನು ಬಿಟ್ಟು ಮಿಕ್ಕ 9 ಜನರನ್ನೇ ಎಣಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿದ್ದ ಕಾರಣದಿಂದ 10ನೆಯವನು ಇಲ್ಲವೆಂದು ದುಃಖಿಸುತ್ತಿದ್ದ ಮೂಢನಿಗೆ ಹೇಗೆ ನಾನೇ 10ನೆಯವನು ಎಂಬ ಅರಿವು ಉಂಟಾಯಿತೋ ಅದರಂತೆ ತತ್ವಮಸಿ ಎಂಬಿದೇ ಮುಂತಾದ ವಾಕ್ಯಗಳಿಂದ ನಾನೇ ಸದ್ರೂಪ ಬ್ರಹ್ಮವು ಎಂಬ ಪ್ರತ್ಯಗಾತ್ಮ ಬ್ರಹ್ಮಜ್ಞಾನವು ಸ್ಫುಟತರವಾಗಿ ಆಗುವುದು ಎಂದು ಶ್ಲೋಕದ ಅರ್ಥ. ಇದೇ ಅಭಿಪ್ರಾಯವನ್ನು ತೈತ್ತರೀಯ ಭಾಷ್ಯದಲ್ಲಿಯೂ ಆಚಾರ್ಯರು ಬರೆದಿರುತ್ತಾರೆ. ವಾಕ್ಯಾರ್ಥ ಜ್ಞಾನ ಸಮಕಾಲದಲ್ಲಿ ಆತ್ಮಾನುಭವವು ಆಗಿಬಿಡುತ್ತದೆ ಎಂದು ಮುಂಡಕಾದಿ ಭಾಷ್ಯಗಳಲ್ಲಿಯೂ ತಿಳಿಸಿರುತ್ತಾರೆ. ಇಷ್ಟೇ ಅಲ್ಲ, ಈ 2 ಶ್ಲೋಕಗಳನ್ನೂ ನೋಡಿರಿ. ಇಲ್ಲಿ ವೇದಾಂತ ವಾಕ್ಯದಿಂದಲೇ ನಾನು ನಿತ್ಯ ಮುಕ್ತನು ಎಂಬ ಜ್ಞಾನವು ಆಗುವುದು, ಬೇರೊಂದು ಪ್ರಕಾರದಿಂದ ಆಗುವುದೇ ಇಲ್ಲ. ವಾಕ್ಯ ಜ್ಞಾನವು ಅನ್ವಯ ವ್ಯತಿರೇಕಗಳಿಂದ ಪದಾರ್ಥಗಳನ್ನು ನೆನಪಿಗೆ ತಂದುಕೊಳ್ಳುವುದರಿಂದ ಆಗುವುದು ಎಂದು ಅತಿ ಸ್ಪಷ್ಟವಾಗಿ ಆಚಾರ್ಯರು ಇಲ್ಲಿ ಹೇಳಿಟ್ಟಿರುತ್ತಾರೆ. ಈ ಶ್ಲೋಕಗಳನ್ನು ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿ ಬೃಹದಾರಣ್ಯಕ ವಾರ್ತಿಕ
ಇವುಗಳಲ್ಲಿ ಉದಾಹರಿಸಿಕೊಂಡು ಇದೇ ಅಭಿಪ್ರಾಯವನ್ನು ಸ್ಫುಟಗೊಳಿಸಿರುತ್ತಾರೆ. ಸೂತ್ರ ಭಾಷ್ಯದಲ್ಲಿಯೂ ಯಾರಿಗೆ ಒಂದೇ ಸಲಕ್ಕೆ ತತ್ವಮಸಿ ಎಂಬ ವಾಕ್ಯದಿಂದ ಜ್ಞಾನವಾಗುವಷ್ಟು ಯೋಗ್ಯತೆ ಇಲ್ಲವೋ ಅವರಿಗೆ ಪದಾರ್ಥ ಜ್ಞಾನವಾಗುವುದಕ್ಕೋಸ್ಕರ ಶಾಸ್ತ್ರಯುಕ್ತಿಗಳ ಅಭ್ಯಾಸವು ಅವಶ್ಯ ಎಂದು ಬರೆದಿರುತ್ತಾರೆ. ಲಿಂಗಾಚ್ಛ ಸೂತ್ರ ಆವರ್ತಿ ವಸಗಲ್ಪದೇಶ ಲಿಂಗಾಚ್ಛ. ವೇದಾಂತ ವಾಕ್ಯವು ಯಾರಿಗೆ ಆಗಮ ಕ್ರಮದಿಂದಲೇ ಅರ್ಥವಾಗುವುದಿಲ್ಲವೋ ಅವರಿಗೆ ತರ್ಕವೂ ಬೇಕು ಎಂದು ಈವರೆಗೆ ನಾನು ವಿವರಿಸಿರುವುದರ ಅರ್ಥವೇ ಭಾಷ್ಯಕಾರರಿಗೂ ಸಮ್ಮತವೆಂಬುದು ಇದರಿಂದ ಇನ್ನಷ್ಟು ಸ್ಫುಟವಾದಂತಾಗಿದೆ. ಅಂದ್ರೆ ತರ್ಕ ಬೇಕು ಅಂತ ನಮಗೆ ಅನುಭವ ಪ್ರಕ್ರಿಯೆ ತರ್ಕಂದ್ರೆ ಅವಸ್ಥಾತ್ರೀಯ ಕಾರ್ಯಕಾರಣ ನಿರ್ದೇಶ್ಯ ಪಂಚಕೋಶ ಇದು ಖಂಡಾನುಭವದಿಂದ ಅಖಂಡಾನುಭವಕ್ಕೆ ಹೋಗುವ. ಅಂದ್ರೆ ನಾವು ವಿಚಾರ ಮಾಡುವಾಗ ತರ್ಕ ಬಳಸ್ಕೊಂಡು ವಿಚಾರ ಮಾಡ್ತೀವಿ. ಯುಕ್ತಿ ಕೊಟ್ಟು ವಿಚಾರ ಮಾಡಿದ್ರೆ ತರ್ಕನೇ ಅಷ್ಟೇ. ತರ್ಕ ಅವರು ತರ್ಕಶಾಸ್ತ್ರ ಹೇಳೋ ತರ್ಕ ಅಲ್ಲ, ಅದು ಖಂಡಿತ ದೂರ. ಉಪನಿಷತ್ತುಗಳಲ್ಲಿ ಅವಸ್ಥಾತ್ರಯ ವಿಮರ್ಶೆ. ಆಗಮದಿಂದ ತಿಳಿಸುವ ಅದ್ವಿತೀಯಾತ್ಮ ಸ್ವರೂಪವು ಶ್ರೋತೃಗಳಿಗೆ ಮನದಟ್ಟಾಗುವುದಕ್ಕೆ ಅವಸ್ಥಾತ್ರಯ ಪರೀಕ್ಷೆ ಮತ್ತು ಕಾರ್ಯಕಾರಣ ಭಾವ ಪರೀಕ್ಷೆ ಎಂಬ ಎರಡು ಪ್ರಕಾರದ ತರ್ಕವನ್ನು ಉಪನಿಷತ್ತುಗಳಲ್ಲಿ ಅನುಗ್ರಹಿಸಿದೆ ಎಂದು ಆಗಲೇ ಹೇಳಿರುತ್ತೇನೆ. ಅವಸ್ಥಾತ್ರಯ ವಿಚಾರವು ಛಾಂದೋಗ್ಯ, ಬೃಹದಾರಣ್ಯಕ, ಮಾಂಡೂಕ್ಯ ಈ ಮೂರು ಉಪನಿಷತ್ತುಗಳಲ್ಲಿ ಬಂದಿರುತ್ತದೆ. ಛಾಂದೋಗ್ಯದಲ್ಲಿ ಪ್ರಜಾಪತಿಯು ಇಂದ್ರನಿಗೆ ಮಾಡಿದ ಉಪದೇಶದಲ್ಲಿ ಅಕ್ಷಿಪುರುಷ, ಸ್ವಪ್ನ ಪುರುಷ, ಸುಷುಪ್ತ ಎಂಬ ಮೂರು ತೆರನಾದ ಆತ್ಮರೂಪಗಳನ್ನು ತಿಳಿಸಿಕೊಟ್ಟು ಆಮೇಲೆ ಅಶರೀರನಾದ ಆತ್ಮನೇ ಪರಿಶುದ್ಧಾತ್ಮನು ಎಂದು ಹೇಳಿರುತ್ತದೆ. ಅಲ್ಲಿ ಆತ್ಮನು ಅಶರೀರನೆಂಬುದು ಹೇಗೆ ಎಂಬುದು ಮೂಲದಲ್ಲಿ ಅಷ್ಟು ಸ್ಫುಟವಾಗಿಲ್ಲ. ಬೃಹದಾರಣ್ಯಕದಲ್ಲಿ ಜಾಗೃತಿನ ಕಾರ್ಯಕರಣ ಸಂಘಾತಗಳ ಸಂಬಂಧವು ಸ್ವಪ್ನದ ಆತ್ಮನಿಗೆ ಇಲ್ಲ ಎಂದಿದೆ. ಜಾಗೃತ್ ಸ್ವಪ್ನಗಳ ಸಂಚಾರವನ್ನು ಸಂಸಾರಕ್ಕೂ ಸುಷುಪ್ತಿಯನ್ನು ಮೋಕ್ಷಕ್ಕೂ ಹೋಲಿಸಿದೆ. ಸಂಸಾರಕ್ಕೆ ಜಾಗೃತ ಸ್ವಪ್ನ ಸಂಚಾರ ಇಲ್ಲಿ ಆತ್ಮ ಅಂದ್ರೆ ಪ್ರಮಾತೃನ ಗುರುಗಳೇ, ಸ್ವಪ್ನದ ಆತ್ಮನಿಗೆ ಇಲ್ಲ ಅಂತ. ಸುಷುಪ್ತಿಯಲ್ಲಿರುವಂತೆ ಆತ್ಮನು ಜ್ಞಾನದಿಂದಾಗುವ ಮುಕ್ತಿಯಲ್ಲಿಯೂ ಸ್ವಚ್ಛನಾಗಿಯೂ ಆನಂದ ಸ್ವರೂಪನಾಗಿಯೂ ಅಶರೀರನಾಗಿಯೂ ಇರುವನೆಂಬುದು ಹೇಗೆ ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವು ಮೂಲದಲ್ಲಿ ಕಾಣಿಸುವುದಿಲ್ಲ. ಮಾಂಡೂಕ್ಯದಲ್ಲಿ ಅವಸ್ಥಾತ್ರಯವನ್ನು ವರ್ಣಿಸಿದ ಬಳಿಕ ಮುಂತಾಗಿ ತುರಿಯದಲ್ಲಿ ಜಾಗ್ರತ್ ಸ್ವಪ್ನಾದಿಗಳು ಯಾವುವೂ ಇಲ್ಲ ಎಂದು ಅಲ್ಲಗಳೆದಿದೆ. ಅದು ಹೇಗೆ ಎಂಬುದು ಮನಸ್ಸಿಗೆ ಹಿಡಿಯುವುದು ಕಷ್ಟ. ಸ ಆತ್ಮ ವಿಜ್ಞೇಯ ಎಂದು ಅಲ್ಲಿದೆಯಷ್ಟೇ. ಅಲ್ಲಿ ಏನನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದು ಸಾಮಾನ್ಯ ಜಿಜ್ಞಾಸುವಿಗೆ ತಿಳಿಯುವುದು ಕಷ್ಟವಾಗಿರುತ್ತದೆ. ಅವಸ್ಥಾತ್ರಿಯ ವಿಮರ್ಶೆಯೂ ಗೌಡಪಾದರು ಮಾಂಡೂಕ್ಯದ ಮೇಲೆ ವಿವರಣ ರೂಪವಾದ ಕಾರಿಕೆಗಳನ್ನು ಬರೆದು ನಮ್ಮಗಳಿಗೆ ಅನುಗ್ರಹ ಮಾಡಿರುತ್ತಾರೆ. ಅವರು ಜಾಗೃತ್ ಸ್ವಪ್ನಗಳಲ್ಲಿ ಕಾರ್ಯಕಾರಣ ಬಂಧಗಳಿವೆ, ಅರಿಯದಿರುವುದು ತಪ್ಪಾಗಿ ತಿಳಿಯುವುದು ಎರಡೂ ಇದೆ. ಸುಷುಪ್ತಿಯಲ್ಲಿ ಕಾರಣ ಬಂಧವಿದೆ, ಏನೂ ತಿಳಿಯುವುದಿಲ್ಲ ಎಂದಿರುತ್ತಾರೆ. ಇದು ಹೇಗೆ? ಜಾಗೃತಿನಲ್ಲಿ ತಿಳಿಯುವುದು ತಪ್ಪೆ ಎಂಬ ಸಂಶಯವು ಜಿಜ್ಞಾಸುಗಳನ್ನು ಕಾಡುತ್ತದೆ. ಕಾರ್ಯಕಾರಣ ರೂಪವಾದ ತಪ್ಪು ತಿಳುವಳಿಕೆಗಳೆರಡೂ ಹೋದರೆ ತುರಿಯವನ್ನು ತಿಳಿದಂತಾಯಿತು ಎನ್ನುತ್ತಾರೆ. ಈ ತಪ್ಪು ತಿಳುವಳಿಕೆಗಳು ಹೋಗುವುದು ಹೇಗೆ ಎಂಬುದು ಗೊತ್ತಾಗುವಂತಿಲ್ಲ. ಮತ್ತೊಂದು ಕಾರಿಕೆಯಲ್ಲಿ ಅನಾದಿ ಮಾಯೆಯಿಂದ ಸುಪ್ತನಾಗಿರುವ ಜೀವನು ಎಚ್ಚೆತ್ತರೆ ಅಜನೂ ಅನಿದ್ರನೂ ಅಸ್ವಪ್ನನೂ ಆದ ಅದ್ವೈತಾತ್ಮನನ್ನು ತಿಳಿದುಕೊಳ್ಳುತ್ತಾನೆ ಎಂದಿದೆ. ಮೂರು ಅವಸ್ಥೆಗಳು ಎಂದಿಗೆ ತಾನೇ ಹೋದಾವು? ಇವೆಲ್ಲ ಸ್ವಪ್ನವಾದರೆ
ತುರಿಯವನ್ನು ತಿಳಿಯುವ ಎಚ್ಚರವು ಹೇಗಿದ್ದೀತು ಎಂಬ ಆಕ್ಷೇಪವು ಎದ್ದುಕೊಳ್ಳುತ್ತದೆ. ಇನ್ನೂ ಒಂದು ಕಾರಿಕೆ, ಅದರಲ್ಲಿ ಆತ್ಮಸತ್ಯಾನುಬೋಧದಿಂದ ಸಂಕಲ್ಪವು ತಪ್ಪಿ ಹೋದರೆ ಅಮನಸ್ಥೇಯನಾಗುತ್ತದೆ ಅಮನಸ್ಥೇಯಾಗುತ್ತದೆ ಎಂದಿದೆ. ಇದನ್ನು ಒಪ್ಪುವುದು ಹೇಗೆ? ಆತ್ಮನೇ ಸತ್ಯನೆಂಬ ಜ್ಞಾನವು ಆಗುವುದಕ್ಕೆ ದ್ವೈತವು ಹೋಗಬೇಕಲ್ಲವೇ? ಜ್ಞಾನವಾದರೆ ಅಮನಸ್ಥೆ, ಅಮನಸ್ಥೆಯುಂಟಾದರೆ ಜ್ಞಾನ ಎಂಬ ಅನ್ಯೋನ್ಯಾಶ್ರಯವನ್ನು ಹೇಗೆ ಬಿಡಿಸಿಕೊಳ್ಳುವುದು? ಹೀಗೆ ಗೌಡಪಾದರು ವಿವರವನ್ನು ಬರೆದ ಮೇಲೂ ಅವಸ್ಥಾತ್ರಯದ ವಿಷಯಕ್ಕೆ ಜನರಿಗೆ ಸಂಶಯಗಳು ಬರುತ್ತಿದ್ದವು. ಆಯ್ತಾ ಟೈಮ್ ಆಗೇ ಹೋಗ್ಬಿಟ್ಟು